ಈ ನಾಡಿನಲ್ಲಿ ಬರೀ ಒಂದು ಮನೆಯ ತಂದೆ ತಾಯಿ ಅಲ್ಲ, ಎಲ್ಲ ಮನೆಯ ಹಿರಿಯ ತಂದೆ ತಾಯಂದಿರನ್ನ, ಅವರ ಹಿತವನ್ನ, ಅವರ ಹಕ್ಕುಗಳನ್ನ, ಅವರ ಮಾನಸಿಕ ಸ್ವಾಸ್ಥ್ಯವನ್ನ, ಅವರಿಗೆ ಆರೋಗ್ಯಕರವಾದ ವಾತಾವರಣವನ್ನ ನಿರ್ಮಿಸಿಕೊಡುವುದು ಮಕ್ಕಳ ಜವಾಬ್ದಾರಿಯ ಜೊತೆಗೆ ನಾಗರಿಕ ಸಮಾಜದ ಜವಾಬ್ದಾರಿಯೂ ಇದೆ. ನಾವು ಬಸ್ನಲ್ಲಿ ಕೂತಿರ್ತೇವೆ, ಹೌದು ಹಿರಿಯ ನಾಗರಿಕರು, ಅಂಗವಿಕಲರು ಅಂತ ಹಾಕಿರ್ತಾರೆ ಸ್ಟಿಕ್ಕರು. ನಾವು ನೋಡದ ಹಾಗೆ ಮೊಬೈಲ್ ನೋಡ್ತಾ ಕೂತಿರ್ತೇವೆ. ಯಾವುದೋ ತಾಯಿ ಹಸುಕೂಸನ್ನ ಹೊತ್ತುಕೊಂಡು ಬಂದು ಬಸ್ಸನ್ನ ಏರ್ತಾಳೆ. ಯಾವ ಯುವಕ ಎದ್ದು ಅಮ್ಮ ಕುಳಿತುಕೋ ಅಂತ ಹೇಳುವ ನಾಗರಿಕ ಪ್ರಜ್ಞೆ ಇಲ್ಲದೆ ಹೋದ್ರೆ ನಮಗೆ ನಾವೇ ನಾಚಿಕೆ ಪಟ್ಟುಕೊಳ್ಬೇಕಾಗ್ತದೆ. ಜನಗಂಜಿ ನಡೆದರೇನುಂಟು ಲೋಕದಲ್ಲಿ, ಮನಗಂಜಿ ನಡೆಕೊಂಬುದೇ ಚಂದ ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಬರೀ ನಾವು ಕಾನೂನಿನ ಹೆಸರು ಹೇಳೋದರ ಬದಲಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹಿರಿಯ ನಾಗರಿಕರ ಸೇವೆ ಮಾಡೋಣ. ಅವರ ಸೇವೆಯೇ ನಮ್ಮ ತಂದೆ ತಾಯಿಯ ಸೇವೆ ಅಂತ ಭಾವಿಸೋಣ. ಒಬ್ಬ ಹಿರಿಯನಾದ ವಯೋವೃದ್ಧ ತಂದೆಯ ವಯಸ್ಸಿನ ಹಿರಿಯರು ನಡೆದು ಬರುವಾಗ ಅವರಿಗೆ ಬೇಕಾದ ಸಣ್ಣ ಪುಟ್ಟ ಸಹಾಯವನ್ನ ನನ್ನ ತಂದೆ ತಾಯಿಗೆ ಮಾಡುವ ಸೇವೆ ಎನ್ನುವ ಸದ್ಭಾವನೆಯಿಂದ ಯುವಕರು ಮತ್ತು ನಾಗರಿಕ ಸಮಾಜದಲ್ಲಿರುವವರೆಲ್ಲ ಅಧಿಕಾರಿಗಳನ್ನು ಒಳಗೊಂಡು ಮಾಡಿದರೆ ಅವರ ಮುಖದಲ್ಲೊಂದು ನಗುವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ